ಅಂತದನ್ನ ನಾನು ನೋಡಿ ಅವತ್ತು ಖಂಡನೆ ಮಾಡುವಂಥ ಕಾರ್ಯಕ್ರಮ 4ನೇ ತಾರೀಕು ಇಲ್ಲಿ 1 ತಿಂಗಳ 1 ದಿವಸ ಆಯ್ತು ಇವತ್ತಿಗೆ. ಅವತ್ತು ಹೇಳಿಕೆ ಕೊಟ್ಟಿದ್ದು ಮಾಧ್ಯಮ ಇದ್ದರು, ಪ್ರಶ್ನರು ಇದ್ದರು, ಎಲ್ಲರೂ ಇದ್ದರು. ಅವತ್ತು ಹೇಳಿಕೆ ಕೊಟ್ಟಿದ್ದು ಘಟನೆ ಇದು. ಅವತ್ತು ನಾನು ಹೇಳಿದ್ದೇನಂದಿಷ್ಟೇ, ನೀವು ಗನ್ನು ಈ ಥರ ಇದನ್ನು ರಾಷ್ಟ್ರಪಿತನಿಗೆ ಅವಮಾನ ಮಾಡ್ತೀರಿ, ಅದು ಹಿಂದೂ ಮಹಾಸಭಾ ಅಂತ ಹೇಳಿದ್ರೆ ಬಿ ಜೆ ಪಿ ಒಂದು ವಿಂಗ್ ನೀವು. ಹಾಗಾದರೆ ನಿಮ್ಮ ಬಿ ಜೆ ಪಿ ಮುಖಂಡರುಗಳಿಗೆ ಮೋದಿ ಅಂತವ್ರಿ ನೀವು ಗನ್ನು ಮತ್ತು ಇದನ್ನು ಇಡ್ತೀರಾ ನೀವು ಅಂತ ಅದೊಂದು ಸಂದೇಶ ಕೊಟ್ಟಿರೋದು ಅಷ್ಟೇ ಹೇಳಿರೋದು. ಮಾಡ್ತೀರಾ ನಿಮ್ಮ ತಾಕತ್ತಿದೆ ಅಂತ ಹೇಳಿರೋದು. ಇವೆಲ್ಲ ಮಾಡ್ತಿರಲ್ಲ ನೀವು ಮಾಡ್ಬೋದಾ ನೀವು ಅಂತ ಅದಕ್ಕೆ ಹೇಳಿಕೆ ಕೊಟ್ಟಿದ್ಬಿಟ್ರೆ ಮೋದಿಜಿಯವ್ರನ್ನ ಇದು ಮಾಡಬೇಕು, ಅವ್ರಿಗೆ ಇದು ಮಾಡಬೇಕು, ಅವಮಾನ ಮಾಡಬೇಕು ಅಂತ ಪ್ರಶ್ನೆನೇ ಇಲ್ಲ. ಯಾಕಂದರೆ ದೇಶದ ಪ್ರಧಾನಮಂತ್ರಿಗಳು ಎಲ್ರಿಗೂ ಪ್ರಧಾನಮಂತ್ರಿಗಳೇ. ಯಾಕಂದರೆ ನಾವು ಡಿಬೇಟಲ್ಲೆಲ್ಲ ಮಾತಾಡಿದ್ದೀವಿ, ಎಲ್ಲ ಮಾತಾಡ್ತೀವಿ, ಎಲ್ಲ ಇದೆ. ಇನ್ನು ಭಾಳ ಜನ ಎಲ್ಲ ಮಾತಾಡ್ತಾರೆ, ಅದನ್ನೆಲ್ಲ ಈಗ ಮುಖ್ಯಮಂತ್ರಿಗೆ ಅಯೋಗ್ಯ ಅಂತ ಮಾತಾಡಿದ್ದಾರೆ, ಇನ್ನೊಂದು ಮಾತಾಡ್ತಾರೆ, ಎಲ್ಲ ಮಾತಾಡಿದ್ದಾರೆ, ಇಲ್ಲ ಅಂತೆಲ್ಲ. ಅದು ತಪ್ಪಾಗತ್ತೆ. ಪ್ರಧಾನಮಂತ್ರಿಗಳೇ ನಾವು ಯಾವ ಕಾರಣಕ್ಕೂ ಮಾತಾಡೋದಿಲ್ಲ. ಆ ಉದ್ದೇಶಕ್ಕಾಗಿ ಆ ನೋವಲ್ಲಿ ಆ ಒಂದು ಘಟನೆಯ ಒಂದು ವಿಚಾರ ಬಂದಾಗ ಈ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಗಾಂಧೀಜಿ ಸುಡ್ತಾರೆ, ಗಾಂಧೀಜಿ ಗನ್ನಿಡ್ತಾರೆ, ಗಾಂಧೀಜಿಗೆ ಗೋಡ್ಸೆ ಜಿಂದಾಬಾದ್ ಅಂತ ಹೇಳಿದಾಗ ನೀವು ಏನು ತಿಳ್ಕೊಬೋದು ಸಾರಿಗೆ? ಆವಾಗ ಆ ಮಾತು ಬಂದಿದೆ. ಬಿಜೆಪಿನೇ ಇರಲಿ, ಕಾಂಗ್ರೆಸ್ ಇದೆ, ಅದು ದೇಶದ್ರೋಹನೇ. ಆದರೂ ಕೂಡ ಅವರನ್ನ ಟೀಕಿಸುವಂತ ಬರದಲ್ಲಿ ಗೋಪಾಲ್ ಕೃಷ್ಣ ಅವರು ನೀಡಿದಂತ ಹೇಳಿಕೆ ಸರಿನೇ. ನಿಮ್ಮ ಸ್ಟೇಟ್ಮೆಂಟ್ನ ನಾನು ಕೂಡ ಕೇಳಿದ್ದೀನಿ. ಮೋದಿ ಅವ್ರಿಗೆ ಗುಂಡು ಹಾಕ್ತೀರಾ ತಾಕತ್ತಿದ್ರೆ ಅಂತ ಕೇಳಿದ್ದೀರಿ. ಪ್ರಧಾನಿ ಅನ್ನೋದನ್ನ ಮರೆತರಾ ನೀವು ಅಂತ? ಇಲ್ಲಿ ನೋಡಿ, ಒಂದು ತಿಳ್ಕೊಳ್ಳಿ, ನಾನು ಆ ನೋವಲ್ಲಿ ಆ ಇದರಲ್ಲಿ ಈ ಥರ ಆದಂಥ ಘಟನೆಯಲ್ಲಿ ಗನ್ನು ಅವ್ರಿಗೆ ಹಿಡಿತೀರಿ, ಇವ್ರಿಗೆ ಹಿಡಿತೀರಿ, ನಿಮ್ಮ ಪಕ್ಷ ಮುಖಂಡರಿಗೆ ಹಿಡೀರಿ, ಮೋದಿ ಅವ್ರಿಗೆ ಇದು ಮಾಡ್ತೀರ ಅಂತ ಹೇಳಿದ್ದೆ ಅಷ್ಟೇ. ಅದನ್ನು ಮಾಡಿ ಅಂತ ಹೇಳಿದಲ್ಲ. ಮಾಡ್ತೀರಾ ನೀವು ಅನ್ನೋದು ತೋರಿಸಿ, ನಿಮ್ಮ ತಾಕತ್ತಿದ್ರೆ ಮಾಡ್ತೀರಾ ನೀವು? ಗುಂಡಿಗೆ ಕೊಲ್ರಿ, ಗುಂಡಿಟ್ಟು ಕೊಳ್ತೀರಾ ಆಗತ್ತಾ ಅನ್ನೋದು ಲೆಕ್ಕದಲ್ಲಿ ಆ ಥರ ಹೇಳಿದ್ಬಿಟ್ರೆ ಅದನ್ನು ನಿಜವಾದ ಇದರಲ್ಲಿ ಹೇಳಿದ್ದಲ್ಲ. ಅದು ಆ ಭಾವನೆಯಲ್ಲಿ ಹೇಳಿದ್ಬಿಟ್ರೆ ಮೋದಿಜಿಯವ್ರನ್ನ ಕೊಲ್ಲಿ ಅಂತ ಹೇಳಿದಲ್ಲ. ನೀವು ಗನ್ನು ಯಾರ್ಯಾರಿಗೋ ತೋರಿಸಿ, ರಾಷ್ಟ್ರಪಿತನಿಗೆ ತೋರಿಸ್ತೀರಿ, ನಿಮ್ಮ ಪಕ್ಷದ ಮುಖಂಡರಿಗೆ ತೋರಿಸ್ತೀರಾ ಅನ್ನೋ ಮಟ್ಟದಲ್ಲಿ ಹೇಳಿದ್ದಷ್ಟೇ. ಹಂಗೆ ತೋರ್ಸೋಕ್ಕಾಗತ್ತಾ ನಿಮಗೆ? ಅದು ಮಾಡ್ತೀರಾ ಅಂತ ಅಂದರೆ ಆ ಥರ ಭಾವನೆಗಳು ಅವತ್ತು ಬಂದಿದ್ಬಿಟ್ರೆ ಖಂಡಿತವಾಗಿಯೂ ಮೋದಿಯವರ ವಿರುದ್ಧವಾಗಿ ಮೋದಿಯವರಿಗೆ ಕೊಡಿದಂತ ಅಲ್ಲ. ಅದು ಆ ಘಟನೆ ಹೇಳಿದ್ದಷ್ಟೇ. ಇದಕ್ಕೆ ಗೋಪಾಲ್ ಕೃಷ್ಣ ಅವ್ರಿಗೆ ಹಿಂದೆ ಬಿಜೆಪಿ ಟಿಕೆಟ್ ಕೊಡಲಿಲ್ಲ, ಹಾಲಪ್ಪ ಅವ್ರಿಗೆ ಕೊಟ್ಟಿರೋ ಅದು ಆ ಆಕ್ರೋಶನೂ ಮಿಕ್ಸ್ ಆಗಿದೆ ಅಂತ ಅನ್ಸುತ್ತೆ ನನಗೆ. ಖಂಡಿತ ಇಲ್ಲ. ಅದಕ್ಕೂ ಯಡಿಯೂರಪ್ಪನವ್ರು ಅದು ಮಾಡಿದ್ದದು. ಮೋದಿಯವರು ಏನು ಮಾಡಲಿಕ್ಕೆ ಆಗುತ್ತೆ? ಮೋದಿಯವ್ರ ಬಗ್ಗೆ ಅಷ್ಟೊಂದು ಕೀಳೆ ಮಾಡುವಂಥ ಪ್ರಶ್ನೆನೇ ಇಲ್ಲ. ಅವರು ದೇಶದ ಪ್ರಧಾನಿಯಾಗಿದ್ದಾರೆ, ರಾಷ್ಟ್ರಪತಿ ಇರ್ಬೋದು, ಅವರು ಇರ್ಬೋದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗೂ ಗೌರವ ಕೊಡಬೇಕಿಲ್ಲ ಅಂತೆಲ್ಲ. ಅದರ ಬಗ್ಗೆ ಎರಡು ಮಾತಿಲ್ಲ. ಅದೇನಾದ್ರು ಆ ಥರ ಹೇಳಿದ್ರೆ ಖಂಡಿತ ನಾನು ದೇಶದ ಜನರಿಗೆ ಕ್ಷಮೆ ಕೇಳ್ತೀನಪ್ಪ. ರಾಹುಲ್ ಗಾಂಧಿ ಅವ್ರಿಗೆ ಇನ್ಯಾರೋ ಈ ಥರ ಅಂದರೆ ಸುಮ್ಮನಿರ್ತೀರ ನೀವು? ಖಂಡಿತ ಖಂಡಿತ. ಅದಕ್ಕಾಗಿ ಹೇಳ್ತಾ ಇದ್ದೇನಲ್ಲ, ನಾನು ಹೇಳಿದ ಉದ್ದೇಶ ಅಷ್ಟೇ. ಸಲಹೆ ಮಾಡಿರಿ ಅಂತ ಹೇಳಿದಲ್ಲ. ಅದು ನೀವು ಮಾಡ್ತೀರಾ, ನಿಮ್ಮ ತಾಕತ್ತಿದೆಯಾ ಅಂತ ಕೇಳಿದ್ದ ಅವರಿಗೆ ಅಷ್ಟೇ. ನನಗೇನೋ ನೀವು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ರಿ ಅಂತ ದ್ವೇಷ ಆಕ್ರೋಶದಲ್ಲಿ ಮಾತನಾಡಕ್ಕೆ ಹೋಗಿ ಏನೋ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ರಿ. ಈಗ ಬಿಜೆಪಿ ಅವರು ಸಿಟಿ ಕಮಿಷನರ್ ಆಫೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೊರಟಿದ್ದಾರೆ. ನಿಮ್ಮ ರಾಹುಲ್ ಗಾಂಧಿ ಅವರಿಗೆ ಟ್ಯಾಗ್ ಮಾಡಿದ್ದಾರೆ ಟ್ವಿಟರ್ನಲ್ಲಿ. ಸೊ ಕಾನೂನು ಕ್ರಮದ ಹೋರಾಟಕ್ಕೆ ಬಿಜೆಪಿ ಮುಂದಾಗಿದೆ. ಏನು ಮಾಡ್ತೀರಿ ಮುಂದೆ ಅಂತ ನೋಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಂಪ್ಲೇಂಟ್ಗಳು ಇವೆಲ್ಲ ಸಹಜ ಇರುತ್ತೆ. ಕಾನೂನು ಕ್ರಮ ತಗೊಳ್ಳೋದು ಏನಿದೆ ತಗೊಳ್ಳಿ. ಅದಕ್ಕೆ ಅದು ಏನಿದೆ ನಾವು ಹೇಳಿಕೆ ಕೊಡೋದು ಏನಿದೆ ನಾವು ಕೊಡ್ತೀವಿ, ಅದೇನಿಲ್ಲ. ಮೋಸ್ಟ್ಲಿ ನಿಮಗೆ ಮೇಲ್ಮಟ್ಟದ ನಾಯಕರಿಂದ ಏನೋ ಬಿಸಿ ತಟ್ಟಿರಬೇಕು ಅಂತ ಅನ್ಕೊಳ್ತೀನಿ ಇಷ್ಟೊತ್ತಿಗೆ. ನೋಡಿ, ನನಗೆ ಇವತ್ತು ಯಾರೂ ಫೋನ್ ಮಾಡಲಿಲ್ಲ, ಇಲ್ಲಿವರೆಗೂ ವಿಚಾರವೇನು ಕೇಳಲಿಲ್ಲ ನಮಗೆ. ಇದು ಬಂದ ಮೇಲೆ ಇತ್ತೀಚೆಗೆ ನಾನು ಸಂಜೆ ಬಂದಿದ್ದಲ್ವಾ, ಇನ್ನು ಯಾರಿಗೆ ಏನಾದ್ರು ಕೇಳಿದ್ರು ವಿಚಾರ ಹೇಳ್ತೇನೆ ನಾನು, ಅದೇನಿಲ್ಲ. ಚುನಾವಣೆ ಬಂತೀಗ ಗೋಪಾಲ್ ಕೃಷ್ಣ ಅವ್ರ ಹೇಳಿಕೆಯನ್ನೇ ಇಟ್ಕೊಂಡು ಶಿವಮೊಗ್ಗದಲ್ಲಿ ಪ್ರಚಾರ ಮಾಡ್ತಾರೆ ಬಿಜೆಪಿ ಅವರು. ಏನು ಮಾಡ್ತೀರಿ? ಇದು ನಿಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಅಲ್ವಾ ಇದು? ಅದು ಇಲ್ಲಪ್ಪ, ನಾನು ಕೊಡ್ತೇನೆ. ನಾನು ಹೇಳಿಕೆ ಕೊಟ್ಟಿದ್ದೇನಲ್ಲ. ಈಗ ಯಾವ ಉದ್ದೇಶಕ್ಕೆ ಹೇಳಿದ್ದೀನಿ, ಯಾವ ಇದಕ್ಕಾಗಿ ಹೇಳಿದ್ದೀನಿ ಅಂತ. ನಾನು ಮೋದಿ ನಾನು ಕೊಡ್ತೀನಿ ಅಂತ ನಾನೇನು ಹೇಳಿಲ್ಲ, ಶಾಸ್ತಿ ಅಂತ ನಾನು ಹೇಳಿದ್ದಲ್ಲ. ಇದು ಗೋಪಾಲ್ ಕೃಷ್ಣ ಅವರ ಮಾತು. ಸೊ ಆವೇಶದಲ್ಲಿ ಗಾಂಧೀಜಿಯವರಿಗೆ ಅವಮಾನ ಮಾಡಿದಂಥ ಸಂಘಟನೆಗಳ ವಿರುದ್ಧ ಮಾತನಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿ ಅಂತ ಹೇಳಿಕೆಯನ್ನು ನೀಡಿದ್ದೀನಿ. ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ರೆ ಪ್ರಧಾನಿ ಮೋದಿ ಅವರ ಕ್ಷಮೆಯನ್ನು ಕೇಳ್ತೀನಿ ಅಂತ ಗೋಪಾಲ್ ಕೃಷ್ಣ ಅವರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಪವನ್, ಪೊಲಿಟಿಕಲ್ ಬ್ಯೂರೋ, TV5.